ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಮ್ಮದು 3 ದಿನದ ವ್ಲಾಗ್ ಆಗಿರುತ್ತೆ. ನಾವು ಒಂದಿನ ರೇಷನ್ ತೊಗೊಬರ್ಬೇಕಾಗಿತ್ತು, ಅದಕ್ಕೆ ರೇಷನ್ ತೊಗೊಬರಕ್ಕೆ ಹೋಗ್ತಾಯಿದ್ದೀವಿ. ನಮ್ಮೂರಲ್ಲಿ ಕೊಡಲ್ಲ, ಸೊಸೈಟಿಲಿ ರೇಷನ್ನು ಪಕ್ಕದೂರಲ್ಲಿ ತೊಗೊಬರ್ಬೇಕು, ಅದಕ್ಕೆ ಹೋಗ್ತಾಯಿದ್ದೀವಿ. ತುಂಬ ಜನ ಅಂದರೆ ಜನ ಇದ್ದರು. ನಾವು ಸೊಸೈಟಿ ತರಕ್ಕೆ ಹೋಗುತ್ತವೆ. ನಮ್ಮ ಮನೆ ದೇವ್ರು ಇರೋದು ಇದೇ. ನಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ. ಹಾಗೆ ಸೊಸೈಟಿ ಹೋಗ್ಬೇಕಾದ್ರೆ ಫೋನ್ ಕೆಳಗಡೆ ಬಿತ್ತು, ಗ್ಲಾಸ್ ಹೋಗ್ಬಿಡ್ತು. ಹಾಗೆ ಮದುವೆಗೆ ಹೋಗ್ಬಿಟ್ಟು ಫೋನಿಗೆ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಬರೋಣ ಅಂತ ಹೋಗಿದ್ದು. ಬರಬೇಕಾದ್ರೆ ಮಳೆ ಬರ್ತಾಯಿತ್ತು, ಅದಕ್ಕೆ ನನ್ನ ಮಗನ್ನ ಮುಚ್ಕೊಂಡು ಕರ್ಕೊಂಬರ್ತಾಯಿದ್ದೀವಿ. ಮನೆಗೆ ಬಂದು ಚಳಿ ಆಗ್ತಾಯಿತ್ತಲ್ವ, ಮಳೆ ಬೇರೆ ಬರ್ತಾಯಿತ್ತು. ಅದಕ್ಕೆ ಮ್ಯಾಗಿ ಮಾಡ್ಕೊಂಡು ತಿಂದು, ಮ್ಯಾಗಿ ಮಾಡ್ಕೊಂಡು ತಿಂದಾದ್ಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತು. ಅದಕ್ಕೆ ದೂದ್ ಪೇಡ ಮಾಡ್ಕೊಂಡು ತಿನ್ನೋಣ ಅಂತ ದೂದ್ ಪೇಡ ಮಾಡ್ಕೊಂಡು ತಿಂದು. ನನ್ನ ಮಗ ಕಾಲನ್ನ ಎಡವ್ಬಿಟ್ಟು ಏಟ್ ಮಾಡ್ಕೊಂಬಿಟ್ಟಿದ್ದ, ಅದಕ್ಕೆ ಅವನಿಗೆ ಸ್ವಲ್ಪ ಔಷಧಿ ಹಚ್ಚಿದ್ದು. ಅದಾದಮೇಲೆ ಸಂಜೆ ನಾವು ನನ್ನ ತಂಗಿ ಇದ್ದಳಲ್ಲ, ಅವಳು KFC ತಿನ್ನಬೇಕು ಅಂದ್ಳು. ಅದಕ್ಕೆ ತಿರ್ಗಾ ಮದುವೆಗೆ ಹೋಗಿದ್ದು. ಮದುವೆಗೆ ಹೋಗಿ KFC 5 ಸ್ಟಾರ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಗೆ ಏನೇನು ಬೇಕೋ ತೊಗೊಂಡು, ಯಾರಿಗೆ ಏನೇನು ಇಷ್ಟನೋ ಅದೆಲ್ಲ ತೊಗೊಂಡು ತಿಂತಾಯಿದ್ದೀವಿ. ನನ್ನ ತಂಗಿ ಸೋಡಾ ಕೂಡ ಕುಡಿಬೇಕು ಅಂದ್ಲು, ಕುಡಿತಾ ಇದ್ದಾಳೆ. ಬರ್ಗರು ನನ್ನ ಮಗನಿಗೆ ಪೊಟೊಟೊ ಚಿಪ್ಸ್ ಬೇಕಂತೆ, ಅದನ್ನು ಅವನಿಗೆ ಕೊಡಿಸಿದ್ದು. ಅವನೇನು ಜಾಸ್ತಿ ನಾನ್ ವೆಜ್ ಎಲ್ಲ ಏನು ತಿನ್ನೋಲ್ಲ, ಅದಕ್ಕೆ ಅದನ್ನು ಕೊಡಿಸಿದ್ದು. ಅದಾದ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗೋಣ ಅಂತ ಹೊರಟಿದ್ದು. ನಾನು ನನ್ನ ಮಗ ಇಬ್ಬರೂ. ನನ್ನ ಫ್ರೆಂಡ್ ಇರೋದು ಬೆಂಗಳೂರಲ್ಲಿ, ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ನಾವು ಬಸ್ ಸ್ಟಾಪ್ವರೆಗೂ ನನ್ನ ತಂಗಿ ಕೈಲಿ ಬಿಡಿಸ್ಕೊಂಡು ಬಸ್ ಹತ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಬಂದು, ನನ್ನ ಮಗ ನೋಡಿ ಬಂದಿದ್ದ ತಕ್ಷಣ ಇಬ್ಬರು ಸೇರ್ಕೊಂಡು ಆಟ ಆಡ್ತಾಯಿದ್ದಾರೆ. ಇದು ನನ್ನ ಫ್ರೆಂಡ್ ಮನೆ ಮೇಲಿಂದ ವ್ಯೂ ಈ ಥರ ಇದೆ. ಅವಳು ಬಟ್ಟೆ ಒಗಿತಾಯಿದ್ಲು, ಒಣಗಾಕ್ತಾಯಿದ್ಲು. ಬಂದು ಆಮೇಲೆ ಬಜ್ಜಿ ಎಲ್ಲ ಮಾಡಿದ್ಲು. ಬಜ್ಜಿ ಮಾಡಿ ಕಾಫಿ ಎಲ್ಲ ಮಾಡಿ ಕೊಟ್ಟಿದ್ಲು, ಕುಡಿದು. ಮಕ್ಕಳಿಗೆ ಮ್ಯಾಗಿ ಕೂಡ ಮಾಡಿಕೊಟ್ಟಿದ್ಲು, ಅವರು ಕೂಡ ಮ್ಯಾಗಿ ತಿಂದರು. ಆಮೇಲೆ ತರಲೆ ಅಂದರೆ ತರಲೆ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ತೀಟೆ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಇಬ್ರಿಗೂ ಖುಷಿ ಆಗಿಬಿಟ್ಟಿತ್ತು. ಇಬ್ಬರು ಜೊತೆಲಿ ಅವನಿಗೂ ಅಲ್ಲಿ ಬೆಂಗಳೂರಲ್ಲಿ ಸಿಟಿಲಿ ಯಾರೂ ಇರಲ್ವಲ್ಲ ಆಟ ಆಡೋಕ್ಕೆ, ಅದಕ್ಕೆ ಇವನು ಹೋಗಿರೋದಕ್ಕೆ ಅವನಿಗೆ ತುಂಬ ಖುಷಿ ಅಂದರೆ ಖುಷಿ. ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾವ್ರೆ. ಅವ್ನು ನೋಡ್ರಿ, ಇದನ್ನು ಗೊಂಬೆ ಕಂಡ್ರೆ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಭಯ, ಹೇಳ್ತಾ ಇದ್ದ. ಹಂಗೆ ಆಮೇಲೆ ಅವನು ಅಭ್ಯಾಸ ಮಾಡಿಸ್ತಾ ಇಬ್ಬರು ಆಟ ಆಡ್ತಾವ್ರೆ ಕೂತ್ಕೊಂಡು. ಮಕ್ಳ ಜೊತೆ ಆಟ ಆಡೋಕ್ಕೆ ತುಂಬ ಖುಷಿ ಅಲ್ವಾ. ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ದಾರೆ. ಅವಳು ಇಬ್ರಿಗೂ ಬಿಸ್ಕೆಟ್ ಕೊಟ್ಟಳು, ಕೂತ್ಕೊಂಡು ತಿಂತಾಯಿದ್ದಾರೆ ಅಂತ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ನೋಡ್ರಿ ಫುಲ್ಲು ಎಲ್ಲ ಚೂರು ಮಾಡಾಕ್ಬಿಟ್ಟವ್ರೆ. ಚೂರು ಮಾಡ್ಕೊಂಡು ನೆಲದಲ್ಲಿ ಬಿದ್ದಿರೋದನ್ನ ಎತ್ಕೊಂಡು ತಿಂತಾವ್ರೆ. ಎಷ್ಟೇ ಆದರೂ ಚಿಕ್ಕ ಮಕ್ಕಳಲ್ವ, ಅವ್ರು ನಾವು ಹೇಳಿದ ಮತ್ತೇನು ಕೇಳಲ್ಲ. ಆಮೇಲೆ TV ಹಾಕ್ಕೊಟ್ಟು ಅದರಲ್ಲಿ ಅವ್ರಿಗೆ ಬೇಕಾಗಿರೋ ಚಾನಲ್ನ ಹಾಕಿಸ್ಕೊಂಡು ಫೋನ್ನ TVಲಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ನೋಡ್ರಿ, ಯಾವುದೋ ಕಾರ್ ಇಕ್ಕೊಂಡು. ಅದಾದಮೇಲೆ ಸಂಜೆ ಆಯಿತು, ಸುಮ್ಮನೆ ಒಂದು ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಮೇಲ್ಗಡೆ ಮನೆ ಮೇಲೆ ಕರ್ಕೊಂಡೋಗಿದ್ದೋ. ಇಬ್ಬರು ಮೇಲೆ ಹತ್ತದೆಲ್ಲ ಮಾಡ್ತಾಯಿದ್ರು. ನಾವು ಹಂಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದು. ರಾತ್ರಿ ಅಡುಗೆಗೆ ನನ್ನ ಫ್ರೆಂಡು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ಲು, ಅದನ್ನು ಕೂಡ ಕೂತ್ಕೊಂಡು ತಿಂತಾಯಿದ್ದೀವಿ. ಆಗಲೇ ಮಕ್ಕಳಿಗೆ ದೋಸೆ ಹಾಕಿ ಕೊಟ್ಟಿದ್ಲು, ಅವ್ರು ಆಗಲೇ ತಿಂದು ಮಲ್ಕೊಂಬಿಟ್ಟಿದ್ರು. ನಾವು ಚಿಕನ್ ಬಿರಿಯಾನಿ ಮತ್ತು ಚಾಪ್ಸ್ನ ತಿಂದು ಆಮೇಲೆ ರಾತ್ರಿ ಆಗಿತ್ತು ನೋಡಿ, 1 ಗಂಟೆ ಆಗೈತೆ. ಮಕ್ಕಳು ಮಲ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾವಳೆ, ಅದಕ್ಕೆ ಎಡಿಟ್ ಮಾಡಿಕೊಂಡು 1 ಗಂಟೆ ಆದರೂ ಎದ್ದು ಕೂತವಳೆ. ಅವಳದು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಶ್ವೇತಾ ಮನುಗೌಡ ಅಂತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಇದು ಬೆಳಗ್ಗೆ ಆಯಿತು. ಬೆಳಗ್ಗೆ ಆದಮೇಲೆ ಕಾಫಿ ಇಡೋಣ ಅಂತ ಬಂದಿದ್ದಾಳೆ. ಕಾಫಿ ಇಟ್ಟು ಕೊಟ್ಟಳು. ಕಾಫಿ ಜೊತೆ ಬಿಸ್ಕೆಟು ಎಲ್ಲ ತಿಂದು ನಾವು ಎದ್ದಿದ ತಕ್ಷಣ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಇನ್ನೂ ಮಕ್ಕಳು ಮಲ್ಕೊಂಡಿದ್ರು. ನಾವು ಕಾಫಿ ಜೊತೆ ಬಿಸ್ಕೆಟೆಲ್ಲ ತಿನ್ನೋಣ ಅಂತ ತಿಂದು ಅಷ್ಟರಲ್ಲಿ ಋತ್ವಿಕ್ ಎದ್ಬಿಟ್ಟು ಬಂದು ಅವನು ತಿಂತಾಯಿದ್ದಾನೆ ಕೂತ್ಕೊಂಡು. ನನ್ನ ಮಗನೂ ಕೂಡ ಇವಾಗ ಎದ್ದೇಳ್ತಾ ಇದ್ದಾನೆ ನೋಡಿ, ಅವನು ಕೂಡ ಎದ್ದು ಬಂದು ಅವನು ಆಟ ಆಡ್ತಾ ಇದ್ದೆ. ಆಮೇಲೆ ಇಬ್ಬರು ಕೂತ್ಕೊಂಡು ಫೋನ್ ನೋಡ್ಕೊಂಡು, ಇಬ್ಬರು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಫೋನ್ ನೋಡ್ತವ್ರೆ ಅಂದರೆ ಹೇಳ್ಕೊಡೋದೇ ಬೇಡ ಅವರಿಗೆ. ಅವರೇ ಹಾಕ್ಕೊಂಡು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ನೋಡ್ತಾವ್ರೆ. ಆಮೇಲೆ ಇಬ್ಬರು ಅವ್ನ ಆಟ ಸಾಮಾನಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇನ್ನು ಪ್ರೀತಿ ನನ್ನ ಫ್ರೆಂಡ್ ಅವ್ರದ್ದು ಕಾರ್ ಹತ್ರನೂ ಸ್ವಲ್ಪ ವೀಡಿಯೋ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅವರು ಹೊಸ ಕಾರ್ ತೊಗೊಂಡಿದ್ರು, ಅದಕ್ಕೆ ತೋರಿಸ್ಕೊಂಡು ಒಂದು ರೌಂಡ್ ಓಡಾಡ್ಸ್ಕೊಂಬರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇದೆ ಅವ್ರ ಕಾರು. ಅಲ್ಲಿ ಅವ್ರ ಕಾರ್ದು ಕೂಡ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ರೀಲ್ಸ್ ಎಲ್ಲ ಹಾಕ್ಬೇಕಾಗಿತ್ತಲ್ಲ, ಅದಕ್ಕೆ ಅಲ್ಲಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೋ. ಇಬ್ಬರು ನೋಡಿ ಚಪ್ಪಲಿ ಹಾಕ್ಕೊಂಡು ಏನು ರೆಡಿ ಆಗಿಬಿಟ್ಟು ಹೋಗ್ತಾವ್ರೆ. ಏನು ತರಲೆ ಮಾಡ್ತಾರೆ ಅಂದರೆ ಫುಲ್ಲು ತರಲೆ ಅಂದರೆ ತರಲೆ.
ಇಳಿತಾವ್ರೆ ಮೆಟ್ಲುಗಳ್ನ. ನಮಗೆ ಭಯ ಬಿಟ್ಟರೆ ಎಲ್ಲಿ ಕೆಳಗಡೆಗೆ ಹೊರಟೋಗ್ಬಿಡ್ತಾರೋ ಅಂತ. ಅವರಿರೋದು 4th ಫ್ಲೋರಲ್ಲಿ. ಕೆಳಗಡೆಗೆ ಇಳಿದು ಬರೋ ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ. ಒಂದು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡಿಕೊಂಡು ಮಕ್ಕಳೂ ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ವೀಡಿಯೋ ಎಲ್ಲ ಮಾಡ್ದು ನಾವು ಬೆಳಗ್ಗೆನೇ ಕಾಫಿ ಕುಡ್ದು ಹೋಗಿದ್ದು ವೀಡಿಯೋ ಎಲ್ಲ ಮಾಡೋಕ್ಕೆ. ಅದಾದಮೇಲೆ ನಾವು ಮನೆಗೆ ಬಂದು ಊರಿಗೆ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದು ನೋಡಿ ನಾವು ಋತಿಕು ಫುಲ್ಲು ಅಳ್ತಾ ಇದ್ದಾನೆ. ನಾನು ಬಿಡ್ತೀನಿ ಅಂತ ನಮಗೆ ಬಿಟ್ಟು ಬರೋಕ್ಕೆ ಬೇಜಾರು. ಬರಲಿ ನೀನು ಬೇಡ ಹೋಗೋದು ಬೇಡ ಸುಮ್ಮನೆ ಎಲ್ಲ ಆದಮೇಲೆ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನನ್ನ ಮಗ ನೋಡಿ ಎಲ್ಲ ಹೊರಡೋ ಟೈಮಲ್ಲಿ ಫುಲ್ ಎಲ್ಲ ಇರೋಬರ ಅವ್ರ ಮನೆಗಿರೋ ಈರುಳ್ಳಿ ಎಲ್ಲ ತೆಗ್ದು ಅಳ್ಬಿಟ್ರು. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಋತಿಕ್ ನನಗಿಂತ ಮುಂಚೆನೇ ಅವನೇ ಬರ್ತೀನಿ ನಾನು ನಿಮ್ಮ ಜೊತೆ ಅಂತ ನೋಡಿ ಫುಲ್ ಹಾಸ್ಟೆಲ್ ಪಾಪ ರೆಡಿ ಆಗಿಬಿಟ್ಟು ಶೂ ಹಾಕ್ಕೊಂಡು ಬಿಡ್ತಾವನೆ. ಈಗ ಬಿಟ್ಟು ಹೋಗೋಕ್ಕೆ ನಮಗೆ ಬೇಜಾರು. ಅವ್ರ ಕಾರಲ್ಲೇ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ್ಲು. ಮಕ್ಕಳನ್ನ ಒಂದ್ಸರಿ ಹಚ್ಕೊಂಬಿಟ್ರೆ ನೋಡ್ರಿ ಅವರು ಬಿಟ್ಟು ಇರೋಕ್ಕೆ ಆಗಲ್ಲ. ಪಾಪ ಇಬ್ಬರು ಆಟ ಆಡ್ಕೊಂಡು ಒಂದಿನ ಫುಲ್ಲು ಖುಷಿಯಾಗಿದ್ದರು. ಆದರೆ ನೆಕ್ಸ್ಟ್ ಡೇ ನೋಡಿ ಊರಿಗೆ ಹೋಗ್ತೀವಿ ಅಂತ ಹೊರಟ್ರೆ ಅವನು ನಾನು ಬಿಡ್ತೀನಿ ಅಂತ ಹತ್ಕೊಂಡು ಫುಲ್ ರೆಚ್ಚೆ ಮಾಡ್ತಾವನೆ. ಶ್ವೇತಾ ಬಾರೋ ಅಂದರೂ ಬಿಡ್ತಾ ಇಲ್ಲ. ನಾನು ಹೋಗ್ತೀನಿ ಮಮ್ಮಿ ಅಂತ ಹೇಳ್ತಾವನೆ. ಒಂದು 10 ನಿಮಿಷ 1/4 ಗಂಟೆ ಹತ್ತಿದ್ದಾನೆ. ಅಲ್ಲೇ ನಿಂತ್ಕೊಂಡು ಕಾರ್ ಬಿಟ್ಟು ಕೆಳಗಡೆಗೆ ಇಳಿದಿಲ್ಲ. ಅಲ್ಲಿಂದ ನಾವು ಆಮೇಲೆ ಕೆಳಗಡೆಗೆ ಇಳಿಸ್ಬಿಟ್ಟು ಬಲವಂತ ಮಾಡಿ ಸಮಾಧಾನ ಮಾಡಿ ಕೆಳಗಡೆಗೆ ಇಳಿಸ್ಬಿಟ್ಟು ಅಲ್ಲಿಂದ ನಾವು ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಊರಿಗೆ ಹೋದೋ. ನನ್ನ ಫ್ರೆಂಡ್ ಶ್ವೇತಾನು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅವಳೆ ಅಂತ ಹೇಳಿದ್ನಲ್ಲ, ಅವಳ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.